ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಾಗಿದ್ರೆ ಅಂತ ಭಾವಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು 3 ದಪ್ಪದು ಟೊಮೊಟೊ ತಗೊಂಡು ಕಟ್ ಮಾಡ್ಕೊಂಡಿನಿ, ಒಂದು 2 ದಪ್ಪದ ಈರುಳ್ಳಿ ಕಟ್ ಮಾಡ್ಕೊಂಡಿನಿ. ನಾವು ಮಶ್ರೂಮ್ ನೋಡಿ 1.5 ಪ್ಯಾಕೆಟು, ನಾವು 3 ಪ್ಯಾಕೆಟ್ ತಂದಿದ್ದು 100 ರೂಪಾಯಿ 3 ಅಂತ 1.5 ಪ್ಯಾಕೆಟ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿಕಾಯಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು, ನಾನು ಕುಕ್ಕರಲ್ಲಿ ಮಾಡ್ತಾಯಿರೋದು. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಹಾಕ್ಕೊಂಡು ನಾವು ಈ ಮಸಾಲ ಐಟಮ್ಸ್ ಏನೇನಿದೆ, ಚಕ್ಕೆ ಮತ್ತು ಏಲಕ್ಕಿ ಕಾಯಿ ಸ್ವಲ್ಪ ಸಿಪ್ಪೆ ಸುಲಿದ್ಬಿಟ್ಟು ಹಾಕಿಲ್ಲ ಅಂದರೆ ಸಿಡ್ಬಿಡುತ್ತೆ. ಏಲಕ್ಕಿ ಕಾಯಿ, ಕಸ್ತೂರಿ ಮೆಂತ್ಯ, ಸೋಂಪು ಕಾಳಿದೆ ಸೋಂಪು ಕಾಳು, ಆಮೇಲೆ ಕಲ್ಲುವು ಏನೇನಿದೆ ಅಂದರೆ ಪಲಾವ್ ಐಟಮ್ಗೆ ಏನೇನು ಹಾಕ್ತೀವಿ ಅವೆಲ್ಲನೂ ನಾನು ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಸೋಂಪು ಕಾಳು, ಲವಂಗ, ಚಕ್ಕೆ, ಪಲಾವ್ ಎಲೆ, ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಹಚ್ಚಿಟ್ಕೊಂಡಿದ್ನಲ್ಲ 2 ಈರುಳ್ಳಿ, ಆ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 2 ಹಸಿಮೆಣ್ಸಿಕಾಯಿ ತೊಗೊಂಡು ಹಸಿಮೆಣ್ಸಿಕಾಯಿ ಕೂಡ ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಹಳ್ಳಿ ಸೈಡಲ್ಲಿ ಈಗ ಮಳೆಗಾಲ ಬಂದ ತಕ್ಷಣ ಅಣಬೆ ಸಿಗುತ್ತಲ್ಲ, ಅದು ಇದಕ್ಕಿಂತ ತುಂಬ ಟೇಸ್ಟಾಗಿರುತ್ತೆ. ಇದು ಸ್ವಲ್ಪ ಅದು ನಾಟಿ ಅಣಬೆ, ಇದು ಅಷ್ಟೊಂದು ನಾಟಿ ಅಣಬೆ ಇರೋಲ್ಲ. ಅಂದರೆ ಇಲ್ಲಿ ನಮ್ಮನೆ ಹತ್ರ ಅಂಗಡಿಲೆಲ್ಲ 45 ರುಪೀಸ್ ಇರುತ್ತೆ, ಮನೆ ಹತ್ರ 100 ರೂಪಾಯಿ 3 ಅಂತ ಬಂದಿರೋ ಡ್ಯೂಟಿ ಮುಗಿಸ್ಕೊಬರ್ಬೇಕಾದ್ರೆ ಹಂಗೆ ತೊಗೊಬಂದಿದ್ದು. ನೋಡಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಅಕಸ್ಮಾತ್ ಏನಾರು ನಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಇದೇ ಐಟಮ್ಸ್ಗಳನ್ನ ರುಬ್ಕೊಂಡು ಕೂಡ ಮಸಾಲೆ ರುಬ್ಕೊಂಡು ಮಾಡ್ಕೋಬೋದು. ಇಲ್ಲ, ನಾನು ಜಾಸ್ತಿ ನಮ್ಮನೆ ಮಸಾಲೆ ರುಬ್ಬಿ ಮಾಡಲ್ಲ, ಇದೇ ಥರ ಪಲಾವ್ ಕೂಡ ಬಿರಿಯಾನಿ ಎಲ್ಲ ಇದೇ ಥರನೇ ಮಾಡೋದು. ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಯ್ತೈತೆ. ನಾನು ಈ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಸಣ್ಣಗೆ ಒಂದು 3 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಮೊಸರು ಕೂಡ ಸೇರಿಸ್ತೀನಲ್ಲ, ಅದಕ್ಕೆ ಒಂದು 3 ಟೊಮೊಟೊ ಹಣ್ಣು ದಪ್ಪದು ಸಣ್ಣ ಕಟ್ ಮಾಡಿ ಹಚ್ಕೊಂಡಿದ್ದೀನಿ. ಆ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೊಮೊಟೊ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಒಂದು ಸಲ ಫ್ರೈ ಮಾಡಿಕೊಂಡು ಟೊಮೊಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಸಣ್ಣ ಉಪ್ಪು ಬರುತ್ತಲ್ಲ, ಆ ಸಣ್ಣ ಉಪ್ಪು ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಮಶ್ರೂಮು ತುಂಬ ಅದು ವೆಜ್ಜು ಅಲ್ಲ ನಾನ್ ವೆಜ್ಜು ಅಲ್ಲ ಅಂತ ಹೇಳ್ತಾರೆ. ಅದು ಏನಿಗೆ ಗ್ರೇವಿ ಮಾಡಲಿ, ಬಿರಿಯಾನಿ ಮಾಡಲಿ, ಸಾಂಬಾರು ಮಾಡಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಕೂಡ ತುಂಬ ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಸ್ ಎಲ್ಲ ನಮ್ಗೆ ಈ ಥರ ಎಲ್ಲ ಮಾಡೋಷ್ಟು ಟೈಮ್ ಇರಲ್ಲ, ಫ್ರೈ ಮಾಡಿಕೊಂಡು ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಮಸಾಲೆ ರುಬ್ಕೊಂಡು ಬೇಗ ಮಾಡ್ಕೋಬೋದು. ಇಲ್ಲ ನೀವು ಬೇಕಾದ್ರೆ ಕುಕ್ಕರಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ಪಾತ್ರೆಯಲ್ಲಿ ಕೂಡ ಇದೇ ರೀತಿ ಮಾಡ್ಬೋದು. ನೋಡಿ ಇವಾಗ ಟೊಮೊಟೊ ಎಲ್ಲ ಹಾಕಿದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಯ್ತೈತೆ ನೋಡಿ. ಟೊಮೊಟೊ ಫ್ರೈ ಆಗಿ ಸ್ಟಾರ್ಟ್ ಅಂದರೆ ಒಬ್ಬೊಬ್ಬರು ಅಕ್ಕಿನ ನೆನೆಸ್ಕೊಂಡು ಕೂಡ ಹಾಕ್ಕೋತಾರೆ. ನಾನೇನು ನೆನೆಸಿಲ್ಲ ಇಲ್ಲಿ, ಅಂದರೆ ಅನ್ನ ಮೆತ್ತಗೆ ಬರುತ್ತೆ ಅಂತ ನಾನು ನೆನೆಸಿದ ಹಂಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಈಗ ಪಾತ್ರೆಲೆಲ್ಲ ಮಾಡಬೇಕು ಅಂದರೆ ಜಾಸ್ತಿ ನೆನೆಸ್ಬಿಟ್ಟೆ, ಈಗ ಅಂದರೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಅಕ್ಕಿ ನೆನೆ ಹಾಕ್ತಾರೆ, ಇನ್ನೊಂದು 10 ನಿಮಿಷ ಮುಂಚೆಗೆ. ನೋಡಿ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಯ್ತೈತೆ. ನಾನೊಂದು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೂ ಕೂಡ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತಾ, ಸ್ವಲ್ಪ ಅಲ್ಲಿರೋ ಎಣ್ಣೆ ಮತ್ತು ರಸ ಎಲ್ಲ ಬಿಡ್ಕೋತಾ ಐತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಅದಕ್ಕೇ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು 1.5 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾರು ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರು ಬೇಡ ಅಂದರೆ ಬೇಕಾದ್ರೆ ನೀವು ಹಸಿಮೆಣ್ಸಿಕಾಯಿನೇ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ರೆಡ್ ಚಿಲ್ಲಿ ಇನ್ನೂ ಒಂದು 2 ಸ್ಪೂನ್ ಇಲ್ಲ 2.5 ಸ್ಪೂನ್ ಹಾಕೊಳ್ಳಿ. ನಮ್ಮನೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು. ನೋಡಿ ಇವಾಗ ಮಶ್ರೂಮ್ನ ನಾನು ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಮಶ್ರೂಮ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು 3 ಪ್ಯಾಕೆಟ್ ತಂದಿದ್ದು, ಅದರಲ್ಲಿ 1.5 ಪ್ಯಾಕೆಟಷ್ಟು ಬಿರಿಯಾನಿಗೆ ಹಾಕಿ ಇನ್ನೊಂದೂವರೆ
ಪ್ಯಾಕೆಟ್ನ ಪೆಪ್ಪರ್ ಫ್ರೈ ಮಾಡಿದ್ದೀನಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನು ಮೊಸರು ಕೂಡ ಹಾಕೊಂಡಿದ್ದೀನಿ. ಮೊಸರು ನಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಬೇಕಾದ್ರೆ ಟೊಮೊಟೊನ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಂಡು ಮೊಸರನ್ನ ಸ್ಕಿಪ್ ಮಾಡ್ಬೋದು. ಆದರೆ ಮೊಸರು ಹಾಕಿದ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರು ಹಾಕೋತಾ ಇದ್ದೀನಿ. 3 ಲೋಟ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ಅದು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಬಿರಿಯಾನಿ ಪೌಡ್ರ್ ಏನು ನಾವು ಆ್ಯಡ್ ಮಾಡಲ್ಲ, ಒಂದು ಸ್ವಲ್ಪ ಗರಂ ಮಸಾಲ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಇವಾಗ 1-2 ನಿಮಿಷ ಬಿರಿಯಾನಿ ಎಲ್ಲ ಆಗಿತ್ತು. ನೋಡಿ ನಾನು ಇದು ಅಕ್ಕಿ ಹಾಕೋದು ವಿಡಿಯೋ ಮಾಡ್ಕೊಂಡಿದ್ದೆ, ಅದೆಲ್ಲೋ ಸಿಗ್ತಾಯಿಲ್ಲ, ಅದಕ್ಕೆ ಮತ್ತೆ ಇದು ಹಾಕಿದ್ದೀನಿ. ಮತ್ತು ನೀರು ಹಾಕ್ಬಿಟ್ಟು ಮತ್ತೆ ಅಕ್ಕಿ ನಾನು ಹಾಕ್ಬಿಟ್ಟು ಅಕ್ಕಿನೂ ಮತ್ತು ನೀರೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಅದೊಂದು ಸ್ವಲ್ಪ ಕುದಿ ಬರೋವರೆಗೂ ಹಂಗೆ ಬಿಡಬೇಕು. ವಿಸಲ್ ಮುಚ್ಚಬಾರ್ದು, ತಕ್ಷಣ ಕುದಿ ಬರೋವರೆಗೆ ಇರಬೇಕು. ಆ ಕುದಿ ಬಂದಮೇಲೆ ವಿಸಲ್ನ ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಬೇಕು. ನೋಡಿ ಇವಾಗ 2 ವಿಸಲ್ ಬರ್ಸ್ಕೊಂಡಿದ್ದೀನಿ. ಬಿಸಿಯಾದ ರುಚಿಯಾದ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಬಿರಿಯಾನಿ ತಿಳಿಸಿ. ನಾನು ಅಕ್ಕಿ ಹಾಕೋ ವಿಡಿಯೋ ಒಂದು ಡಿಲೀಟ್ ಆಗಿದೆ. ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ.